17A ನಲ್ಲಿ ತನಿಖೆ ಕೊಡಬಹುದು ಅಂದ್ರೆ 218 BSS ಮತ್ತೆ 19C ಇದ್ರ ಮೇಲೆ ಆಕ್ಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅನುಮತಿ ತಿರಸ್ಕಾರ ಮಾಡೈತೆ, ಸಂಪೂರ್ಣ ತಿರಸ್ಕಾರ ಮಾಡೈತೆ. ಯಾರೇ ಒಬ್ರು ದೂರುದಾರರು ಬಂದು ಒಬ್ರು ಜನಪ್ರತಿನಿಧಿ ಮೇಲೆ ಒಂದು ಕೇಸ್ ಹಾಕಿದ್ರು ಅಂದ್ರೆ ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಸಿದ್ದರಾಮಯ್ಯನವ್ರದ್ದು ತಪ್ಪು ಏನಿದೆ ಅಂತ ಅವಾಗ ತಾನೇ ಗೊತ್ತಾಗುತ್ತೆ. ನಮ್ದಾದ್ರಷ್ಟೇ ಯಾರ್ದಾದ್ರೂ ಅಷ್ಟೇ. ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅವ್ರ ಜಮೀನ್ ಯಾರು ಬಿಟ್ಕೊಡಕ್ ಹೋಗಲ್ಲ. ನಾನೇ ಮುಖ್ಯಮಂತ್ರಿ ಆದ್ರೆ ನೀವ್ ಅದನ್ನ ಹೇಳಿದ್ರಿ, ಯಡಿಯೂರಪ್ಪನವರು ಜೈಲಿಗೆ ಹೋಯ್ತು. ಇಲ್ಲ ಆತರ ನಡೆದೇ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿದೆ, ಇನ್ ತಪ್ಪೇನು ಅಂತ ಗೊತ್ತಿಲ್ಲ. ಈಗ ಫಸ್ಟ್ ಹೈಕೋರ್ಟ್ ಹೇಳಿರೋದೇನು ಅಂದ್ರೆ ಅದ್ರ ಜಡ್ಜ್ಮೆಂಟ್ ಏನ್ ಬಂದೈತೆ ಅಂದ್ರೆ 17A ನಲ್ಲಿ ತನಿಖೆ ಕೊಡ್ಬೋದು, ತನಿಖೆ ಮಾಡ್ಬೋದು. ಇನ್ವೆಸ್ಟಿಗೇಷನ್ ಯಾವ್ದಾರ ಒಂದು ಕಂಪ್ನಿ ಇದು ಇನ್ವೆಸ್ಟಿಗೇಷನ್ ಇದ್ರ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬೋದು. ಆದ್ರೆ 218 BSS ಮತ್ತೆ 19C ಇದ್ರ ಮೇಲೆ ಆಕ್ಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅನುಮತಿ ತಿರಸ್ಕಾರ ಮಾಡೈತೆ, ಅದು ಸಂಪೂರ್ಣ ತಿರಸ್ಕಾರ ಮಾಡೈತೆ. ಯಾಕೆ ತಿರಸ್ಕಾರ ಮಾಡೈತೆ ಅಂದ್ರೆ ರಾಜ್ಯಪಾಲರು ಏನು ಇದನ್ನ ಅನುಮತಿ ಇದನ್ನ 17A ನಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ಅದು ತಪ್ಪು ಅಂತ ತಿರಸ್ಕಾರ ಮಾಡೈತಿ ಹೈಕೋರ್ಟ್. ಅದು ತಪ್ಪು. ಫಸ್ಟ್ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕು. 17A ಯಾರೇ ಒಬ್ರು ದೂರುದಾರರು ಬಂದು ಒಬ್ರು ಜನಪ್ರತಿನಿಧಿ ಮೇಲೆ ಒಂದು ಕೇಸ್ ಹಾಕಿದ್ರು ಅಂದ್ರೆ ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಇದ್ರ ಕಡೆಯಿಂದ ಆಗ್ಬೇಕು. ಅದು ಇಲ್ಲೇನು ನಡೆದಿಲ್ಲ. ಅದಕ್ಕೋಸ್ಕರ ಅದು ಹೈಕೋರ್ಟ್ ಏನಿದೆ ಫಸ್ಟ್ 17A ನಲ್ಲಿ ತನಿಖೆ ಮಾಡಿ ಆಮೇಲೆ ಮುಂದತ್ತು ಪ್ರೊಸೆಸ್ ಅಂತ ಹೇಳಿ 218 BSS ಕಾಯ್ದೆ ಮತ್ತೆ 19C ಎರಡನ್ನು ತಿರಸ್ಕಾರ ಮಾಡಿ, ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಒಂದು ತನಿಖೆಗೆ ಇನ್ವೆಸ್ಟಿಗೇಷನ್ ಮಾಡಬಹುದು ಕೊಡಿ. ಇನ್ವೆಸ್ಟಿಗೇಷನ್ಗೆ 17A ದೂರುದಾರನ ಏನಿದಾರೋ ಅವರು ಕೇಳ್ಕೊಂಡಿದ್ದಾರೆ, ಅದ್ರ ಮೇಲೆ ಒಂದು 17Aಗೆ ಒಂದು ಅನುಮತಿ ಕೊಡಬಹುದು, ತನಿಖೆ ಮಾಡಬಹುದು ಅಂತ ಹೇಳಿದೆ ಅಷ್ಟೇ. ಬಟ್ ಆದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಸಿದ್ದರಾಮಯ್ಯನವ್ರದ್ದು ತಪ್ಪೇನಿದೆ ಅಂತ ಅವಾಗ ತಾನೇ ಗೊತ್ತಾಗುತ್ತೆ. ಬಟ್ ಇವಾಗ ಅವ್ರ ತಪ್ಪೇನು ಅಂತ ಯಾರಿಗೂ ಗೊತ್ತಿಲ್ಲ. ಈಗೇನೋ ಅವರು ಜಮೀನ್ 3 ಎಕರೆ ಜಮೀನು ಅವ್ರು ಕೊಟ್ಟಿದ್ರು ಅವ್ರ ಮಿಸ್ಸಸ್ಸಿಗೆ. ಅವರು ಮಿಸ್ಸಸ್ ಇಂದ ಜಮೀನ ಮೂಡಾದವರು ಅಕ್ವೈರ್ ಮಾಡ್ಕೊಂಡ್ರು. ಅಕ್ವೈರ್ ಆಗಿರೋ ಜಮೀನಿಗೆ ಏನಾರು ಪರಿಹಾರ ಕೊಟ್ಟು ನಮ್ದಾದ್ರೂ ಅಷ್ಟೇ ಯಾರ್ದಾದ್ರೂ ಅಷ್ಟೇ. ನಮ್ ಜಮೀನೇ ಯಾರ ನಾವು ಕೊಡ್ಬೇಕು ಅಂತಂದ್ರೆ ಪರಿಹಾರ ಕೊಡ್ಲೇಬೇಕು. ಈಗ ನಮ್ಮ ಹೊಲ್ದಾಗೆ ಯಾವ್ದಾರ ಚಾನಲ್ ಬಂದಿರುತ್ತೆ ಅಂತಂತ ಇಟ್ಕೊಂಡ್ರು ಅವಾಗ ನಮಗೆ ಪರಿಹಾರ ಕೊಡ್ಲೇಬೇಕು ಅವರು. ಅಟ್ಲೀಸ್ಟ್ ಇಷ್ಟು ಕೊಡ್ಲೇಬೇಕಾಗುತ್ತೆ. ಅದರಿಂದ 50-50% ಅನುಪಾತದಲ್ಲಿ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅವ್ರ ಜಮೀನ್ ಯಾರು ಬಿಟ್ಕೊಡಕ್ ಹೋಗಲ್ಲ. ನಾನೇ ಮುಖ್ಯಮಂತ್ರಿ ಆದ್ರೆ ನನ್ ಜಮೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನನ್ ಜಮೀನಿಗೆ ಏನಾರ ಚಾನಲ್ ಅವು ಇವು ಈಗ ಅಕ್ವೈರ್ ಮೂಡ ಅದು ಇದು ಈ ತರ ಏನಾರ ಬಂದ್ರೆ ನಾನೇ ಕೇಳ್ತೀನಿ. ಇಲ್ಲ ನಮ್ಗೆ ಈಗ ಇಲ್ಲಿ ಲಾಸ್ ಆಗಿದೆ ಏನಂತಂದ್ರೆ ಅಲ್ಲಿ ಜಮೀನೇ ಇಲ್ಲ. ಯಾವ್ದೋ ಜಮೀನಿಗೆ ಇವ್ರು ಯಾರೋ ಹೆಸರು ಹಾಕ್ಬಿಟ್ಟು ಇವರು ಇಲ್ಲಿಗಲ್ ನಡೆದಿದೆ ಅನ್ನೋದು ಇವ್ರ ವಾದ. ಇಲ್ಲಿಗಲ್ ನಡೆದೈತೆ ಅಂತ ವಾದ ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂದ್ರೆ ಅಧಿಕಾರಿಗಳು CM ವಿರುದ್ಧ ಆಗ್ಲಿ ಅಧಿಕಾರಿಗಳ ವಿರುದ್ಧ ಆಗ್ಲಿ ತನಿಖೆ ಮಾಡ್ಲಿಕ್ಕೆ ಆಗಲ್ಲ. ಆ ಟೈಮಲ್ಲಿ CM ಅವರು CM ಸ್ಥಾನದಲ್ಲಿ ಇರಬಾರ್ದು ಸಿದ್ದರಾಮಯ್ಯ ಅವರು. ಅದಕ್ಕೆ ಕೆಳಗಿಳಿಬೇಕು ಅನ್ನೋದು BJP ವಾದ. ಸಿದ್ದರಾಮಯ್ಯ ಏನ್ ಹೇಳ್ತಿದ್ದಾರೆ, ಸುಭದ್ರ ಸರ್ಕಾರ ನಮ್ ಗ್ಯಾರಂಟಿ ಮೇಲೆ ನಮ್ದೆಲ್ಲ ಡೆವಲಪ್ಮೆಂಟ್ ಮೇಲೆ ವಿರುದ್ಧ ಈ BJP ಇರೋದ್ರಿಂದ ಮೋದಿ ಅವರು ಇದರ ರಾಜ್ಯಪಾಲರನ್ನು ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ನಮ್ಮನ್ನ ಕೆಳಗಿಳಿಸಕ್ಕೆ ಅತಂತ್ರ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಓಕೆ ಆಯ್ತು, ನೀವ್ ಅದನ್ನ ಹೇಳಿದ್ರಿ. ಯಡಿಯೂರಪ್ಪನವರು ಜೈಲಿಗೆ ಹೋಯ್ತು. ಅವಾಗ ಯಾರಿದ್ರು ರಾಜ್ಯಪಾಲರು? ಕಾಂಗ್ರೆಸ್ನವ್ರು ರಾಜ್ಯಪಾಲರು ಅಲ್ವಾ? ಅವಾಗ ಯಡಿಯೂರಪ್ಪನವರು ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಕೊಟ್ಟಿದ್ರು. ಇನ್ವೆಸ್ಟಿಗೇಷನ್ ಆಗಿತ್ತು. ಅದು ಆದ್ಮೇಲೆ ಅದನ್ನ ಪ್ರಾಸಿಕ್ಯೂಷನ್ ಕೊಟ್ಟಿತ್ತು ಯಾರು? ಅವ್ರ ಕಾಂಗ್ರೆಸ್ ರಾಜ್ಯಪಾಲರು. ಅವಾಗ ಯಡಿಯೂರಪ್ಪನವರಿಗೆ ಅದು ಸಂಕಷ್ಟ ಬಂತು. ಇಲ್ಲ ಆತರ ನಡೆದೇ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿದೆ, ಇನ್ ತಪ್ಪೇನು ಅಂತ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಅದು ಡಿಸೈಡ್ ಆಗುತ್ತೆ. ಬಟ್ ಇವಾಗಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಇರಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ನಾವು ಬಯಸ್ತೀವಿ.